ನೀವು ನಿಮ್ಮ ಹತ್ರ ಇರುವಂಥ ಬ್ಲೌಸ್ಗಳಿಗೆ ಡಿಸೈನಾಗಿ ವೆರೈಟಿಯಾಗಿ ಹೇಗೆ ಸ್ಟಿಚ್ ಮಾಡಿಸ್ಬೇಕು ಅಂತ ಹುಡುಕ್ತಾ ಇರ್ತೀರಲ್ವಾ. ಒಂದು ಎಂಬ್ರಾಯ್ಡ್ರಿ ಮಾಡಿಸ್ತೀರಾ, ಇಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ತೀರಾ, ಇಲ್ಲ ಇವಾಗ ಕಾಲದ ತಕ್ಕನಾಗಿ ಟ್ರೆಂಡಲ್ಲಿ ಓಡ್ತಾ ಇರೋಂಥದ್ದು ಯಾವ ಡಿಸೈನ್ ಅಂತ ಕೂಡ ಹುಡುಕ್ತಾ ಇರ್ತೀರಾ ಅಲ್ವಾ. ಆದರೆ ಒಂದೇ ಥರ ಅಂತೂ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಬ್ಬರೇ ಕಸ್ಟಮರ್ದಾಗಿರುತ್ತೆ ಈ ಬ್ಲೌಸು. ಸೊ 5 ಸ್ಟಿಚ್ ಮಾಡಿಸಿದ್ದು ಅದರಲ್ಲಿ 2ನ ತೊಗೊಂಡು ಹೋಗಿದ್ದಾರೆ. ಸೊ ಇನ್ನು ಇರುವಂಥ 3 ಬ್ಲೌಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ನೇದು ಬಂದು ಇದು ಪ್ರಿನ್ಸಸ್ ಕಟ್ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಇದು. ಸೊ ಇದರಲ್ಲಿ ಡಿಸೈನ್ ಅಂತ ಬ್ಯಾಕ್ ಸೈಡಲ್ಲಿ ರೌಂಡ್ ನೆಕ್ ಇದೆ, ಹಾಗೆ ಟೈಯಿಂಗ್ ಕೂಡ ಇಟ್ಟಿದ್ದೀನಿ. ಇದರಲ್ಲಿ ಫ್ರಂಟ್ ಬಂದು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡಿಸಿದ್ದಾರೆ ಫಸ್ಟ್ ಬನ್ನು. ಸೊ ಇನ್ನೊಂದು ಏನಂತಂದರೆ ಇದರಲ್ಲಿ ನೋಡಿ ಪೋಟ್ಲಿ ಬಟನ್ ಹಾಕಿದ್ದೀನಿ. ಬ್ಯಾಕ್ ಸೈಡಲ್ಲಿ ರೌಂಡ್ ನೆಕ್ ಇಟ್ಟು ಪೋಟ್ಲಿ ಬಟನ್ ಹಾಕಿದ್ದೀನಿ, ಹಾಗೆ ಟೈಯಿಂಗ್ ಕೂಡ ಮಾಡಿದ್ದೀನಿ ಇದಕ್ಕೆ. ಹಾಗೆ ಫ್ರಂಟಲ್ಲಿ ಕೂಡ ನಾನಿಲ್ಲಿ ಪೋಟ್ಲಿ ಬಟನ್ನ ಹಾಕಿದ್ದೀನಿ ನೋಡಿ ಇದಕ್ಕೆ. ಇದರಲ್ಲಿ ವಿಶೇಷ ಏನಂತಂದರೆ ಈ ಪೋಟ್ಲಿ ಬಟನ್ ಹಾಕಿರೋದು ಎಲ್ಲೂ ಕೂಡ ಅದ್ರ ಕೂಳೆ ಅನ್ನೋದು ಹೊರಗಡೆ ಕಾಣಲ್ಲ. ಸೊ ಇದು ಈ ರೀತಿಯಾಗಿ ಸ್ಟಿಚ್ ಮಾಡಿಸಿರುವಂಥದ್ದು. ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿರುತ್ತೆ. ಹಾಗೆ ಸ್ಲೀವಲ್ಲಿ ಕೂಡ ಇದಕ್ಕೆ ಪೋಟ್ಲಿ ಬಟನನ್ನು ಸ್ಟಿಚ್ ಮಾಡಿದ್ದೀನಿ. ಇದು ಅಷ್ಟೇ, ಒಳಗಡೆಯಿಂದ ನೀವು ನೋಡಿದಾಗ ಎಲ್ಲೂ ಕೂಡ ನಿಮಗೆ ಒಂದು ಕೂಳೆ ಅನ್ನೋದು ಪೋಟ್ಲಿ ಬಟನ್ ಎಲ್ಲೂ ಕಾಣಲ್ಲ. ಸೊ ಇದು ಎರಡನೇದಾಯಿತು. ಹಾಗೆ ಇನ್ನೊಂದು ಏನಂದರೆ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥದ್ದು ಇದು ಬಂದು ಸ್ಕ್ಯಾಲಪ್ ಡಿಸೈನು. ಇದು ಬ್ಯಾಕ್ ಫುಲ್ಲು ಡೀಪ್ ಇಟ್ಟು ಅದಕ್ಕೆ ಸ್ಕ್ಯಾಲಪ್ ಡಿಸೈನ್ನ ಸ್ಟಿಚ್ ಮಾಡಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಇದು ಸ್ಲೀವಲ್ಲಿ ಕೂಡ ಸ್ಕ್ಯಾಲಪ್ ಡಿಸೈನ್ನ ಇಟ್ಟಿದ್ದೀನಿ, ಹಾಗೆ ಸ್ಟೋನ್ ಅಂದರೆ ಒಂದೊಂದು ಮಣಿ ಕೂಡ ಹಾಕಿದ್ದೀನಿ. ಸೊ ಹಾಗೆ ಟೈಯಿಂಗ್ ಕೂಡ ಮಾಡಿದ್ದೀನಿ. ಇದು ಸ್ಯಾರಿ ಹಾಗೆ ಬ್ಲೌಸ್ 2 ಕಲರಿಂದಾಗಿ 2 ರೀತಿಯಲ್ಲಿ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಾಗಿ ನಿಮಗೂ ಏನಾದರೂ ಡಿಸೈನಾಗಿ ಸ್ಟಿಚ್ ಮಾಡಿಸ್ಬೇಕು ಅನ್ನೋದಿದ್ದರೆ ನೀವು ನಮ್ಮ ಪೇಜ್ನ ಫಾಲೋ ಮಾಡ್ಬೋದು.